ತುಂಗಭದ್ರಾ ನದಿ ಭಾರತದ ಅತ್ಯಂತ ಡೇಂಜರಸ್ ನದಿಗಳಲ್ಲಿ ಇದು ಕೂಡ ಒಂದು. ಮಳೆಗಾಲ ಬಂತಂದರೆ ಸಾಕು ರಾಜಾರೋಷವಾಗಿ ತುಂಬಿ ಹರಿಯುತ್ತೆ. ಈ ನದಿ ಏನಾದರೂ ತುಂಬಿ ಹರಿಯೋಕ್ಕೆ ಪ್ರಾರಂಭ ಮಾಡ್ತು ಅಂದರೆ ಸಾಕು ಅಕ್ಕಪಕ್ಕದ ಊರಿನವರೆಲ್ಲ ತುಂಬಾ ಭಯ ಬೀಳ್ತಾರೆ. ಸೊ ಅಂಥ ಡೇಂಜರಸ್ ನದಿಗೆ ಅಡ್ಡವಾಗಿ ಆಣೆಕಟ್ಟು ಕಟ್ಟಲು ಕಾರಣವೇನು? 19ನೇ ಶತಮಾನ ಅಂದರೆ 1860-70ರಲ್ಲಿ ಈ ಪ್ರದೇಶದಲ್ಲಿ ತುಂಬಾ ಬಡತನ ಉಂಟಾಗಿರುತ್ತೆ. ಇದರ ಪರಿಣಾಮ ಏನಪ್ಪ ಅಂದರೆ ರಾಯಚೂರು, ಬಳ್ಳಾರಿ, ಕರ್ನಲ್ ಭಾಗದಲ್ಲಿ ಲಕ್ಷಾಂತರ ಜನರು ತಮ್ಮ ಪ್ರಾಣನ ಕಳೆದುಕೊಳ್ತಾರೆ. ಇದನ್ನೆಲ್ಲ ನೋಡಿದಂತಹ ಬ್ರಿಟಿಷರು ಕೊನೆಗೆ ಗಂಜಿ ಕೇಂದ್ರಗಳನ್ನು ನಿರ್ಮಾಣ ಮಾಡ್ತಾರೆ. ಬ್ರಿಟಿಷ್ ನೀರಾವರಿ ತಜ್ಞರಾದ ಆರ್ಥರ್ ಕಾರ್ಟನ್ ರವರು ಇಲ್ಲಿ ಒಂದು ಡ್ಯಾಮ್ ನಿರ್ಮಾಣ ಮಾಡುವಂತೆ ಸಲಹೆಯನ್ನು ನೀಡ್ತಾರೆ. ನಂತರ 1940ರಲ್ಲಿ ಮದ್ರಾಸ್ ಸರ್ಕಾರ ಈ ಯೋಜನೆಯನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಇದರ ಕೆಲಸ ಪ್ರಾರಂಭವಾಗಿದ್ದು 1949 ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ. ನಂತರ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಅವರ ಟೀಮ್ ಈ ಕೆಲಸನ ಪ್ರಾರಂಭ ಮಾಡ್ತಾರೆ.